ಸೂಪರ್. ಅಂದರೆ ನಾನು ಒಂದು ಸ್ಕೂಲ್ ಫೀಸ್ ಕಟ್ಕೋಬೋದು, ನಾನು ಒಂದು ಕಾಲೇಜ್ ಫೀಸ್ ಕಟ್ಕೊಳ್ಬೋದು, ನಂದೇನಾದರೂ ಖರ್ಚಿದ್ರೆ ಆಗುತ್ತೆ ಅಂತ ಹೇಳಿ ನಾನು ಬೇಗ ಪಾಠ ಮಾಡೋದಕ್ಕೆ ಶುರು ಮಾಡಿ ನಮ್ಮ ತಂದೆಗೆ ನಂದೊಂದು ಖರ್ಚು ಕಡಿಮೆ ಆದರೆ ಅವರು ಇನ್ನೊಂದಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೋದಲ್ಲ. ಅವಾಗ ಬಂದಂಥದ್ದು ಅದು ರಕ್ತಗತವಾಗಿ ಹಾಗೆ ಉಳ್ಕೊಂಡು ಬಿಡ್ತಿದ್ದೀವಿ ಅವರೇ. ಆಮೇಲೆ ಇನ್ನೊಂದು ಇದರಲ್ಲಿ ಸ್ವಾರ್ಥ ಏನಿದೆ ಅಂತಂದರೆ, ನೀವು ಈ ರೀತಿ ಮಾಡಿದಾಗ ನಿಮಗೊಂದು ಆತ್ಮ ತೃಪ್ತಿ ಸಿಗುತ್ತೆ ನೋಡಿ, ಅದು ಬೇರೆ ನಿಮಗೆ ಯಾವುದರಿಂದನೂ ಸಿಗಲ್ಲ. ಹಣ ಅನ್ನೋದು ಎಲ್ಲ ಪ್ರೊಫೆಷನಲ್ಲೂ ಇದೆ. ನಿಮ್ಮ ಎಫರ್ಟ್ ಅದಕ್ಕೆ ಎಷ್ಟಿದೆ, ಆ ಪ್ರೊಫೆಷನಲ್ಲಿ ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇದೆ, ನಿಮ್ಗೆ ಎಷ್ಟು ಆಸಕ್ತಿ ಇದೆ, ನೀವೆಷ್ಟು ಕಷ್ಟಪಡ್ತೀರಾ, ಸಿಕ್ಕುವಂಥ ಆಪರ್ಚುನಿಟಿನ ಎಷ್ಟು ನಿಯತ್ತಾಗಿ ನೀವು ಉಪಯೋಗಿಸ್ಕೊಳ್ತೀರಾ, ಇದರಲ್ಲಿ ಯಶಸ್ಸಿದೆ, ಅದರಲ್ಲಿ ಹಣ ಇದೆ. ಅದು ಬಿಟ್ಟು ಆ ಪ್ರೊಫೆಷನಲ್ ಹಣ ಇಲ್ಲ. ಹೆಣ್ಮಕ್ಳು ಅಂದಾಗ ಲಿಮಿಟೇಷನ್, ನನ್ನ ಕೈಲಿ ಆಗುತ್ತೋ ಇಲ್ವೋ, ನನಗೆ ಸಪೋರ್ಟ್ ಮಾಡ್ತಾರೋ ಇಲ್ವೋ, ಮುಂದೊಂದು ದಿವಸ ಮದುವೆ ಆಗುತ್ತೆ, ಆ ಗಂಡ ಸಪೋರ್ಟ್ ಮಾಡ್ತಾನೋ ಇಲ್ವೋ, ಆ ಹೆಣ್ಮಕ್ಳಿಗೆ ಏನು ಹೇಳ್ತೀರಿ? ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಇದು ಒಂದು ಸೀಕ್ರೆಟ್ ಆಕ್ಚುಲಿ. ಆಯ್ತಾ, ನೀವು ಕೇಳ್ತಾರೋ ಪ್ರಶ್ನೆಗಳು ಹೇಗಿದೆ ಅಂದ್ರೆ ಎಲ್ಲ ಬಾಯ್ ಬಿಡಿಸ್ತಾ ಇದ್ದೀರಾ. ನಾನ್ ನಂಬಿರೋದು ಏನು ಅಂತಂದ್ರೆ, ಫಾಲೋ ಮಾಡಿರೋದು ಅದೆಲ್ಲ ನಾನು ಫಾಲೋ ಮಾಡಿರೋದು ಅಷ್ಟೇ ಹೇಳ್ತೀನಿ ನಾನು. ಇದೊಂದು ಸೀಕ್ರೆಟ್, ನಾನು ಫಾಲೋ ಮಾಡಿರೋ ಸೀಕ್ರೆಟ್. ಯಾವುದೇ ಹೆಣ್ಮಕ್ಳಿಗಾಗ್ಲಿ ಈ ರೀತಿಯಾಗಿ ಹೋಗು ನಿನ್ನ ಜೀವನ ಬದುಕು, ಯಾವ ಹೆಣ್ಣು ಮಕ್ಳಿಗೂ ಅದು ಸಿಗಲ್ಲ. 100%. ಆಯ್ತಾ, ನಾನು ಅದಕ್ಕೆ ಇಟ್ಟಿರೋಂಥ ಒಂದು ಹೆಸರು. ಕೇವಲ 1-2 ನನ್ನ ಕ್ಲೋಸ್ ಫ್ರೆಂಡ್ಸ್ಗೆ ಮಾತ್ರ ಗೊತ್ತಿರೋದು ಈ ಪದ ಇವತ್ತು ಹೇಳ್ತಾ ಇದ್ದೀನಿ. ಸೈಕಲ್ ಗ್ಯಾಪಲ್ಲಿ ನುಗ್ಗಬೇಕು ಅನ್ನೋದು ನನ್ನ ಜೀವನಕ್ಕೆ ನಾನು ಅಳವಡಿಸ್ಕೊಂಡಿರೋದು. ಆಯ್ತಾ, ಗೊತ್ತಾಗದಾಗೆ ಮನೆಯಲ್ಲಿ ನೋಡು ಇವಳು ಇದಕ್ಕೆ ತನ್ನನ್ನು ಅರ್ಪಿಸ್ಕೊಂಡು ಬಿಟ್ಟಿದ್ದಾಳೆ ಅಂತ ಮನೆಯಲ್ಲೂ ಗೊತ್ತಾಗಬಾರ್ದು. ಅಲ್ಲಿ ನಿಭಾಯಿಸುವಂಥ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸಿ ಗ್ಯಾಪಲ್ಲಿ ಹೊಡ್ಕೊಂಡೆ ನಾವೆಲ್ಲ ರೀಚ್ ಆಗ್ಬೇಕಂದ್ರೂ ಗ್ಯಾಪಲ್ಲೇ ಹೋಗಿ ರೀಚ್ ಆಗ್ಬೇಕೇ ಹೊರತು, ನೀವು ರಾಜಾರೋಷವಾಗಿ ಬಂದ ಕರೆಯಲ್ಲ. ಖಂಡಿತವಾಗಿಯೂ ದಿವ್ಯಾ ಅವರಾಗ್ಲಿ, ಯಮುನಾ ಅವರಾಗ್ಲಿ, ಮತ್ತೊಬ್ರಾಗ್ಲಿ ಇದು ನನ್ನ ಪ್ರೊಫೆಷನು, ನಾನು ಅಚೀವ್ ಮಾಡಬೇಕು, ನಾನು ಬಂದೆ ಅಂತ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಕೇಳಿದ ಪ್ರಶ್ನೆಗೆ ಯಾವುದೇ ಹೆಣ್ಣು ಮಕ್ಕಳಿಗೆ ನಾನು ಹೇಳಬೇಕು ಅನ್ನೋದಾದ್ರೆ, ಈ ಸೈಕಲ್ ಗ್ಯಾಪ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅದೊಂದೇ ಹೆಣ್ಮಕ್ಳಿಗೆ ವರ್ಕೌಟ್ ಆಗೋದು, ಇನ್ಯಾವುದು ವರ್ಕೌಟ್ ಆಗಲ್ಲ. ಇದು ಸತ್ಯವಾದ ಮಾತು. ಆಮೇಲೆ ನಾಳೆ ದಿನ ಮದುವೆ ಆದಾಗ ಇನ್ನೊಂದೇನಾಗುತ್ತೆ ದಿವ್ಯಾ ಅವರೇ, ನಾನು ಇಷ್ಟು ಅಚೀವ್ ಮಾಡಿದ್ದೀನಿ, ನಾನೇನು ಕಡಿಮೆ, ನಾನು ದುಡಿತಾ ಇದ್ದೀನಿ, ಈ ಮನೋಭಾವಗಳನ್ನ ಹೆಣ್ಮಕ್ಳು ಬಿಡಲೇಬೇಕು. ನೀವು ಏನೇ ಹೇಳಿ ಆ ಈಕ್ವಾಲಿಟಿ ಇದೆಲ್ಲ ಹೇಳಕ್ ಚೆನ್ನಾಗಿರುತ್ತೆ, ಕುತ್ಕೊಂಡು ಡಿಬೇಟ್ ಮಾಡಕ್ ಚೆನ್ನಾಗಿರುತ್ತೆ. ಅದು ಬರೋದಕ್ಕಿನ್ನೂ ಎಷ್ಟು ವರ್ಷ ಇದೆಯೋ ಏನಿದೆಯೋ. ನಾನು ನೆಗೆಟಿವ್ ಆಗಿ ಸೌಂಡ್ ಆಗೋಕ್ಕೆ ನಂಗೆ ಇಷ್ಟ ಇಲ್ಲ, ಆದರೆ ವಾಸ್ತವವಾಗಿ ಮಾತಾಡ್ತಾ ಇದ್ದೀನಿ. ಎಷ್ಟೇ ನಾವು ಹೊಡೆದಾಡ್ಕೊಂಡ್ರು ಸಹ ಹೆಣ್ಣು ಹೆಣ್ಣೆ. ಆಮೇಲೆ ನಮ್ಮ ತಂದೆಯವ್ರು ಹೇಳಿದ ಒಂದು ಪದ ನಾನು ಇಲ್ಲಿ ಹೇಳ್ತೀನಿ, ಯಾವಾಗಲೂ ಹೇಳೋರು ಅವರು, ನೋಡಮ್ಮ, ಹೆಣ್ಣು ಅಂದರೆ ಕ್ಷಮೆಯ ಧರಿತ್ರಿ. ಆ ಕ್ಷಮೆ ಅನ್ನೋದು ನಮ್ಗೆ ಇರಲೇಬೇಕು, ಇಲ್ಲಾಂದ್ರೆ ಮನೆ ಮುಂದೆ ನಡ್ಕೊಂಡು ಹೋಗಲ್ಲ. ನಿನ್ನ ಪ್ರೊಫೆಷನ್ ಬಿಡಬೇಕಾದಂಥ ಪರಿಸ್ಥಿತಿ ಬಂದರೆ ಬಿಡಬೇಕು, ನಿನ್ನ ಆಸೆಗಳನ್ನ ಕಟ್ ಡೌನ್ ಮಾಡ್ಕೋಬೇಕಾಗಿ ಬಂತು ಅಂದರೆ ಮಾಡ್ಕೋಬೇಕು. ಅಲ್ಲಿ ಒಳ್ಳೆ ಆಪರ್ಚುನಿಟಿ ಬರ್ತಾ ಇದೆ, ಆದರೂ ನಾನು ನನ್ನ ಸಂಸಾರಕ್ಕೋಸ್ಕರ, ನನ್ನ ಮನೆಗೋಸ್ಕರ ಅದನ್ನು ಬಿಡಬೇಕು ಅಂತ ಬಂದಾಗ ಬಿಡಬೇಕು. ಇಲ್ಲ ಅಂತಂದರೆ ಮನೆ ಉಳ್ಕೊಳ್ಳಲ್ಲ. ಈ ರೀತಿಯಾದಂಥದ್ದೆಲ್ಲ ನಮ್ಮ ತಂದೆಯವರು ನನಗೆ ಸಾಕಷ್ಟು ಪಾಠವನ್ನು ಕೊಟ್ಟುಬಿಟ್ಟಿದ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.